ಫೆಡರಲ್ ಕರ್ನಾಟಕದ ವೀಕ್ಷಕರಿಗೆಲ್ಲರಿಗೂ ನಮಸ್ಕಾರ. ವಿಶೇಷ ಕಾರ್ಯಕ್ರಮದೊಂದಿಗೆ ಮತ್ತೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ನಾನು ಸುಕೇಶ್ ಪಡಿವಾಗಿಲ್. ವೀಕ್ಷಕರೇ, ಚಾಂಪಿಯನ್ಸ್ ಟ್ರೋಫಿ ಕ್ರಿಕೆಟ್ ಪಂದ್ಯಾವಳಿ ಈಗಾಗಲೇ ಆರಂಭವಾಗಿದೆ. ಎ ಗ್ರೂಪಿನಲ್ಲಿರುವ 4 ತಂಡಗಳು ಈಗಾಗಲೇ ಒಂದೊಂದು ಪಂದ್ಯವನ್ನು ಆಡಿದೆ. ಭಾರತ, ಬಾಂಗ್ಲಾದೇಶ, ಪಾಕಿಸ್ತಾನ, ನ್ಯೂಜಿಲೆಂಡ್ ತಂಡಗಳು ಪರಸ್ಪರ ಆಟ ಆಡಿ ಫಲಿತಾಂಶಗಳು ಬಂದು ಹೋಗಿದೆ. ಈಗ ಇನ್ನು ಮುಂದೆ ಇರುವಂತದ್ದು ಮುಂದಿನ ಭಾನುವಾರದ ಪಂದ್ಯ. ಅತ್ಯಂತ ರೋಚಕ ಹಾಗೂ ವಿಶ್ವದ ಕ್ರಿಕೆಟ್ ಪ್ರೇಮಿಗಳು ಕಣ್ಣು ಮಿಟಿಕಿಸದೆ ನೋಡುವಂತ ಪಂದ್ಯ. ಅದುವೇ ಬದ್ಧ ವೈರಿಗಳಂತೂ ನಾವೇನು ಅಂತ ಪರಿಗಣಿಸ್ತೇವೋ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಪಂದ್ಯ. ಈ ಪಂದ್ಯದ ಕುರಿತು ಇವತ್ತಿನ ಚರ್ಚೆಯಲ್ಲಿ ನಾವು ಮಾತಾಡೋಣ. ನಮ್ಮ ಗೆಸ್ಟ್ ಅನ್ನು ಮೊದಲಾಗಿ ಸ್ವಾಗತಿಸೋಣ. ಅಪ್ರಮೇಯ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸುಖೇಶ್ ಅವರೇ, ಧನ್ಯವಾದಗಳು. ಅಪ್ರಮೇಯ ಅವರೇ, 4 ತಂಡಗಳು ಈಗಾಗಲೇ ಆಡಿದೆ, ರಿಸಲ್ಟ್ ಬಂದಿದೆ. ಇನ್ನು ನಮಗೆ ಮುಂದಿನ ಹಂತ ಇರುವಂತದ್ದು ಅತ್ಯಂತ ರೋಚಕ ಮತ್ತು ನಾವು ಎಲ್ಲರೂ ಖುಷಿ ಪಡುವಂತ ಮ್ಯಾಚ್ ಭಾರತ ಮತ್ತು ಪಾಕಿಸ್ತಾನ ಮ್ಯಾಚ್. ಈ ಭಾರತ ಮತ್ತು ಪಾಕಿಸ್ತಾನ ಮ್ಯಾಚಿನ ಈ ರೋಚಕತೆಯನ್ನು ಒಂದು ತಿಳಿಸ್ಕೊಡಿ ಸರ್ ಮೊದಲಾಗಿ. ಸುಖೇಶ್ ಅವರೇ, ನೀವು ಹೇಳ್ದಂಗೆ ವಿಶ್ವದ ಕ್ರಿಕೆಟ್ ಜಗತ್ತಿನ ಕಣ್ಣು ಈ ಭಾನುವಾರದ ಮೇಲಿದೆ, ದುಬೈ ಮೇಲೆ. ಇಂಡಿಯಾ ಮತ್ತು ಪಾಕಿಸ್ತಾನ ಯಾವಾಗ ಆಡಿದ್ರು ಅದು ಸ್ಟೇಡಿಯಂ ಯಾವತ್ತು ತುಂಬಿರುತ್ತೆ, ಟಿಕೆಟ್ಸ್ಗೆ ತುಂಬಾ ಡಿಮ್ಯಾಂಡ್ ಇರುತ್ತೆ. ಸೇಮ್ ಅಟ್ಮಾಸ್ಫಿಯರ್ ಈ ಸಲಿನೂ ಇರುತ್ತೆ. ದುಬೈಯಲ್ಲಿ ಆಲ್ರೆಡಿ ಟಿಕೆಟ್ಸ್ ಎಲ್ಲ ಸೋಲ್ಡ್ ಔಟ್ ಆಗಿವೆ. ಮತ್ತೆ ಇನ್ನೊಂದು ವಿಶೇಷ ಏನಂದ್ರೆ, ಇಂಡಿಯಾದವರು ಬಾಂಗ್ಲಾದೇಶ ವಿರುದ್ಧ ಗೆದ್ದು ಉತ್ತಮ ಆರಂಭ ಕಂಡುಕೊಂಡಿದ್ದಾರೆ ಚಾಂಪಿಯನ್ಸ್ ಟ್ರೋಫಿಯಲ್ಲಿ. ಆದ್ರೆ ಪಾಕಿಸ್ತಾನದವರು 60 ರನ್ ಲಾಸ್ ಆಗಿ ನ್ಯೂಜಿಲೆಂಡ್ ವಿರುದ್ಧ. ಸೊ ಈ ಮ್ಯಾಚ್ ನೋಡೋದಾದ್ರೆ ಪಾಕಿಸ್ತಾನದವರು ಜಾಸ್ತಿ ಒತ್ತಡದಲ್ಲಿದ್ದಾರೆ ಇಂಡಿಯಾಕ್ಕೆ ಕಂಪೇರ್ ಮಾಡಿದ್ರು. ಆಮೇಲೆ ಇಂಡಿಯಾದವರು ಸತತ 4 ODIಗಳಲ್ಲಿ ಗೆದ್ದಿದೆ. ರೀಸೆಂಟ್ ಫಾರ್ಮ್ ನೋಡ್ಬೇಕಂದ್ರೆ ಇಂಗ್ಲೆಂಡ್ ಮೇಲೆ 3-0 ಇದು ಸರಣಿ ಗೆದ್ದಿದ್ರು. ಈಗ 4ನೇ ಪಂದ್ಯನೂ ಗೆದ್ದಿದ್ದಾರೆ. ಆಮೇಲೆ ಭಾರತದ ಎಲ್ಲಾ ಬ್ಯಾಟ್ಸ್ಮನ್ಗಳಂದ್ರೆ ಕೊಹ್ಲಿ ಹೊರತಾಗಿ ಆಲ್ಮೋಸ್ಟ್ ಎಲ್ಲರೂ ಟಾಪ್ ಆರ್ಡರ್, ಮಿಡ್ಲ್ ಆರ್ಡರ್ ಎಲ್ಲ ಫಾರ್ಮ್ ಅಲ್ಲಿ ಇದ್ದಾರೆ. ನನ್ನ ಪ್ರಕಾರ ಅಡ್ವಾಂಟೇಜ್ ಇಂಡಿಯಾ ಅಂತ ಹೇಳ್ಬೋದು ಭಾನುವಾರದ ಮ್ಯಾಚ್ ನಡೆಯುವುದು ದುಬೈ ಇಂಟರ್ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಂ ಅಲ್ಲಿ. ಸರ್, ಈ ಸ್ಟೇಡಿಯಂ ಅಪ್ರಮೇಯ ಅವರಿಗೆ ಯಾರಿಗೆ ಫೇವರ್ ಆಗಿರುತ್ತದೆ ಯೂಶುವಲಿ? ನಾವು ಮುಂಚೆನೂ ಚರ್ಚೆ ಮಾಡಿದ್ವಿ ಇದ್ರ ಬಗ್ಗೆ. ಯಾಕಂದ್ರೆ ಪಾಕಿಸ್ತಾನದ್ದು ಇದು ಹೋಮ್ ಗ್ರೌಂಡ್. ಆದ್ರೆ ನಾನು ಈ ರೆಕಾರ್ಡ್ಸ್ ನೋಡ್ತಾ ಇದ್ದೆ. ಇಂಡಿಯಾದವರು ಓಡಿಐ ಕ್ರಿಕೆಟ್ ನಲ್ಲಿ ದುಬೈಯಲ್ಲಿ 7 ಮ್ಯಾಚ್ ಆಡಿದ್ದಾರೆ. ODI ಕ್ರಿಕೆಟ್ ದುಬೈ ಇಂಟರ್ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಂ ಅಲ್ಲಿ. ಅದ್ರಲ್ಲಿ ನೋಡಿದ್ರೆ ಇಂಡಿಯಾ ಒಂದು ಮ್ಯಾಚ್ ಸೋತಿಲ್ಲ. 7ರಲ್ಲಿ 6 ಗೆದ್ದಿದೆ. ಒಂದು ಮಾತ್ರ ಟೈ ಆಗಿದೆ ಅಫ್ಘಾನಿಸ್ತಾನ ವಿರುದ್ಧ 2018ರಲ್ಲಿ ಏಷ್ಯಾ ಕಪ್. ಆಮೇಲೆ ಪಾಕಿಸ್ತಾನ ವಿರುದ್ಧ 2 ಮ್ಯಾಚ್ ಆಡಿದ್ರು ಇಂಡಿಯಾದವರು ಅದೇ ಗ್ರೌಂಡ್ ಅಲ್ಲಿ. ODI 2018 ಏಷ್ಯಾ ಕಪ್ ಅಲ್ಲಿ 2 ಮ್ಯಾಚ್ ಇಂಡಿಯಾ ಗೆದ್ದಿದೆ. ಸೊ ಈಗ ನೋಡಿದ್ರೆ ಈ ಗ್ರೌಂಡ್ ಇತಿಹಾಸ ನೋಡಿದ್ರು ಇಂಡಿಯಾಗೆ ಅಡ್ವಾಂಟೇಜ್. ಆದ್ರೆ ಇಲ್ಲಿ ಇನ್ನೊಂದು ಹೇಳೋದು ಏನ್ ಬಯಸ್ತೀನಿ ಅಂದ್ರೆ, ನೀವು ನೋಡಿರ್ಬೋದು ಇಂಡಿಯಾ ಬಾಂಗ್ಲಾದೇಶ್ ಮ್ಯಾಚ್ ಅಲ್ಲಿ ಬಾಂಗ್ಲಾದೇಶದವರು ಟಾಸ್ ಗೆದ್ದು ಮೊದಲ ಬ್ಯಾಟಿಂಗ್ ಆಯ್ಕೆ ಮಾಡಿದ್ರು. ಆದ್ರೆ ರೋಹಿತ್ ಶರ್ಮಾ ಅವ್ರು ಹೇಳಿದ್ರು ಅವರು ಟಾಸ್ ಗೆದ್ದಿದ್ರೆ ಅವ್ರಿಗೆ ಬೌಲಿಂಗ್ ಮಾಡ್ತಾ ಇದ್ರು ಅಂತ. ಆದ್ರೆ ನಾವು ನೋಡಿದಾಗ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಭಾರತ ಬ್ಯಾಟಿಂಗ್ ಆಡುವಾಗ ಅದು ಚಿಕ್ಕ ಮೊತ್ತ ದೊಡ್ಡದೇನಿಲ್ಲ, 229 ಇದ್ರೂನು ಅದು ಬ್ಯಾಟಿಂಗ್ ಗೆ ಪಿಚ್ ತುಂಬಾ ಟಫ್ ಇತ್ತು. ಸೊ ಹಾಗಾಗಿ ನೋಡಿದ್ರೆ ಈಗ ಭಾನುವಾರಕ್ಕೆ ಯಾವ ರೀತಿ ಇರುತ್ತೆ ಪಿಚ್ ಕಂಡೀಷನ್ಸ್? ಡ್ರೈ ಇರುತ್ತಾ ಪಿಚ್ಚು, ಇಲ್ಲ ಮೊದಲ ಬ್ಯಾಟಿಂಗ್ ಆಡ್ಬೇಕಾ, ಇಲ್ಲ ಎರಡನೇ ಬ್ಯಾಟಿಂಗ್ ಈಗಿರೋ ಮೊದಲನೇ ಮ್ಯಾಚ್ ನೋಡಿರೋ ಪ್ರಕಾರ ಯಾರು ಟಾಸ್ ಗೆಲ್ತಾರೋ ಅವರು ಬ್ಯಾಟಿಂಗ್ ಆಡ್ಲಿಕ್ಕೆ ಇಚ್ಛೆ ಪಡ್ತಾರೆ. ದೊಡ್ಡ ಮೊತ್ತವನ್ನು ಕಲೆ ಹಾಕಿದ್ರೆ 300+. ಅವಾಗ ಎರಡನೇ ಇನ್ನಿಂಗ್ಸ್ ಅಲ್ಲಿ ಇದೇ ತರ ಆಗೋ ಚಾನ್ಸಸ್ ಇದೆ. ರೋಹಿತ್ ಶರ್ಮಾ ಅವರನ್ನು ಮ್ಯಾಚ್ ಆದ್ಮೇಲೆ ಕೇಳಿದ್ರು, ಆದ್ರೆ ಅವರು ನಾನು ಅಷ್ಟು ಪಿಚ್ ಎಕ್ಸ್ಪರ್ಟ್ ಇಲ್ಲ, ನೋಡೋಣ, ಕಾದು ನೋಡೋಣ ಹೇಗಿರುತ್ತೆ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ಗೆ ಪಿಚ್ಚು ಅಂತ ಹೇಳಿದ್ದಾರೆ. ಆಮೇಲೆ ಪಿಚ್ ಇನ್ನೊಂದು ಏನಂದ್ರೆ, ಪಿಚ್ ಹೇಗೆ ಬದಲಾಗುತ್ತೆ ಅಂತ ಈ ಎಕ್ಸ್ಪರ್ಟ್ಸ್ ಕೂಡ ಹೇಳಕ್ ಆಗಲ್ಲ. ಯಾಕಂದ್ರೆ ಅದು ಆ ಕಂಡೀಷನ್ಸ್ ಅವತ್ತಿನ ದಿನದಲ್ಲಿ. ಆಲ್ ಇನ್ ಆಲ್ ಒಳ್ಳೆ ಮ್ಯಾಚ್ ಸಿಕ್ಕಿದ್ರೆ ಒಳ್ಳೇದು. ಕ್ಲೋಸ್ ಮ್ಯಾಚ್, ಕ್ಲೋಸ್ ಫೈಟ್. ನೋಡೋಣ ಹೇಗೆ ನಡೆಯುತ್ತೆ ಅಂತ. ಈಗ ನಿನ್ನೆ ಇಂಡಿಯಾ ಬಾಂಗ್ಲಾ ಮ್ಯಾಚ್ ನೋಡಿದ್ರೆ ಅದು ಟ್ರ್ಯಾಕ್ ಪಿಚ್ ತುಂಬಾ ಟಫ್ ಇತ್ತು. ಆಕ್ಚುಲಿ ಸೆಕೆಂಡ್ ಬ್ಯಾಟಿಂಗ್ ನೀವು ಆಲ್ರೆಡಿ ಹೇಳಿದ್ರಿ. ಹೌದು. ನಾವು ಪಾಕಿಸ್ತಾನ ಮತ್ತು ಇಂಡಿಯಾ ಮ್ಯಾಚ್ಗೆ ಅದೇ ತರದ ಟ್ರ್ಯಾಕ್ ನಿರೀಕ್ಷಿಸಬಹುದಾ, ಅಥವಾ ರನ್ ಮಳೆ ಅಂದ್ರೆ ಯೂಶಲ್ ಅಲ್ಲಿ ಆ ಪಾಸಿಬಿಲಿಟೀಸ್ ಇದೆ? ನಮ್ಮ ಪ್ರಕಾರ ಅಲ್ಲಿ 5 ಪಿಚಸ್ ಇದಾವೆ ಆ ಗ್ರೌಂಡ್ ಅಲ್ಲಿ ಅವ್ರು ಯೂಸ್ ಮಾಡ್ತಾ ಇದ್ದಾರೆ. ಅದ್ರಲ್ಲಿ ದಿ ಬೆಸ್ಟ್ ಪಿಚ್ ಯೂಸ್ ಮಾಡೋದು ಅಂದ್ರೆ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಅಂದ್ರೆ ಅದೊಂದು ಟಫ್ ನೆಕ್ ಟು ನೆಕ್ ಫೈಟ್ ಬಂದು ಗೆದ್ರೇನೆ ಎಲ್ಲಾ ರೀತಿಯಲ್ಲೂ ಲಾಭ. ಆ ರೀತಿಯದೊಂದು ನಿರೀಕ್ಷೆ ಮಾಡಬಹುದಾ ಪಂದ್ಯನ ನಾವು?
ಹೌದು, ಏನಂದ್ರೆ ಅಲ್ಲಿ ಸ್ಟೇಡಿಯಂ ಬರೋ ಜನರು ಮತ್ತೆ ಟಿವಿಯಲ್ಲಿ ನೋಡೋ ಆ ಲಕ್ಷಾಂತರ ಜನಕ್ಕೆ ರನ್ಗಳ ಸುರಿಮಳೆ ಇರ್ಬೇಕು ODI ಕ್ರಿಕೆಟ್ ಅಂದ್ರೆ. ಈಗ 150 200 ಅಂದ್ರೆ ಅವ್ರಿಗೂ ಬೋರ್ ಆಗ್ಬಿಡುತ್ತೆ. 300 ಪ್ಲಸ್ ಕ್ಲೋಸ್ ಮ್ಯಾಚ್ ಇದ್ರೆ ಚೆನ್ನಾಗಿರುತ್ತೆ. ಸೊ ಇಂಡಿಯಾ ಪಾಕಿಸ್ತಾನ್ಗೆ ಫ್ರೆಶ್ ಪಿಚ್ಚೇ ಯೂಸ್ ಮಾಡ್ತಾರೆ. ಸೊ ಅದು ಮೋಸ್ಟ್ಲಿ ನನ್ನ ಪ್ರಕಾರ ಆ ಬ್ಯಾಟಿಂಗ್ ವಿಕೆಟ್ ಇದ್ರೂ ಇರಬಹುದು. ಸೊ ನಾನು ಮುಂಚೆನೆ ಹೇಳ್ದಾಗೆ ಮೊದಲ ಬ್ಯಾಟಿಂಗ್ ಆಯ್ಕೆ ಮಾಡಿ ಈ ಪ್ರೆಷರ್ ಮ್ಯಾಚ್ ಅಲ್ಲಿ ಯಾವಾಗೂ ಚೇಸಿಂಗ್ ಗಿಂತ ಮೊದಲು ಬ್ಯಾಟಿಂಗ್ ಆಯ್ಕೆ ಮಾಡಿ 300 ಪ್ಲಸ್ ರನ್ಸ್ ಹೊಡೆದ್ರೆ ಆಮೇಲೆ ಸ್ವಲ್ಪ ಪ್ರೆಷರ್ ಕಮ್ಮಿ ಇರುತ್ತೆ. ಚೇಸಿಂಗ್ ಅಲ್ಲಿ ಆಲ್ವೇಸ್ ಇಂಡಿಯಾ ಪಾಕಿಸ್ತಾನ ಪ್ರೆಷರ್. ಈಗ ನೋಡಿರ್ಬೋದು ಪಾಕಿಸ್ತಾನದವ್ರು ಹೇಗೆ ಮೊದಲ ಮ್ಯಾಚ್ ಅಲ್ಲಿ ನ್ಯೂಜಿಲೆಂಡ್ ವಿರುದ್ಧ ಸೆಕೆಂಡ್ ಬ್ಯಾಟಿಂಗ್ ತಗೊಂಡು ಅವ್ರು ಪ್ರೆಷರ್ ಅಲ್ಲಿ ಚೇಸ್ ಮಾಡಕ್ ಆಗಲಿಲ್ಲ. 320 ರನ್, 60 ರನ್ ಲಾಸ್ ಆಯ್ತು. ಸೊ ಈ ಹೈ ಪ್ರೆಷರ್ ಮ್ಯಾಚ್ ಅಲ್ಲಿ ಎಲ್ಲರೂ ಹೇಳೋದೇನಂದ್ರೆ ಎಕ್ಸ್ಪರ್ಟ್ಸ್ ಎಲ್ಲರೂ ಪ್ಲೇಯರ್ಸ್ ಆಲ್ವೇಸ್ ಸ್ಕೋರ್ ಆನ್ ದ ಬೋರ್ಡ್ ಇಸ್ ಆಲ್ವೇಸ್ ಬೆಸ್ಟ್ ಅಂತಾರೆ. ಯಾಕಂದ್ರೆ ಮೊತ್ತ ಒಂದ್ ಇದ್ರೆ ಅದು ಕಂಟ್ರೋಲ್ ಮಾಡ್ಬೋದು. ಪ್ರಮೇಯ ಅವರೇ, ಚೇಸಿಂಗ್ ವಿಚಾರಕ್ಕೆ ಬಂದಾಗ ಸದ್ಯದಲ್ಲಿ ಭಾರತ ಮತ್ತು ಪಾಕಿಸ್ತಾನ ಚೇಸಿಂಗ್ ಅಲ್ಲಿ ಯಾರು ಎಕ್ಸ್ಪರ್ಟ್ಸ್ ಅಂತ ಹೇಳ್ಬೋದು ಈಗ ಪ್ರೆಸೆಂಟ್ ಟೀಮ್ ಅನ್ನ? ಈಗ ನೋಡಕ್ ಹೋದ್ರೆ ಚೇಸಿಂಗ್ ಅಲ್ಲಿ ಇಂಡಿಯಾ 2 ಬ್ಯಾಟಿಂಗ್ ಫಸ್ಟ್. ಓಕೆ, ಚೇಸಿಂಗ್ ಅಲ್ಲಿ ಈಗ ನೆನ್ನೆ ನೋಡ್ದಂಗೆ ಬಾಂಗ್ಲಾದೇಶ್ ಮ್ಯಾಚ್ ಅಲ್ಲಿ ಶುಭ್ಮನ್ ಗಿಲ್ ಅವ್ರ ಆಂಕರಿಂಗ್ ದ ಇನ್ನಿಂಗ್ಸ್ ಅಂತಾರೆ. ಅವರು ಕೊನೆವರೆಗೂ ಇದ್ದು ಆಂಕರ್ ಮಾಡಿ ಸೆಂಟ್ರಲ್ಲಿ ಸ್ವಲ್ಪ ವಿಕೆಟ್ಸ್ ಬಿದ್ದು ಒತ್ತಡ ಇದ್ರೂನು ಶುಭ್ಮನ್ ಗಿಲ್ ಅವರು ಕೊನೆವರೆಗೂ ಇದ್ರು. ಯಾಕಂದ್ರೆ ಬ್ಯಾಟಿಂಗ್ ತುಂಬಾ ಕಷ್ಟ ಇತ್ತು ಅಲ್ಲಿ. ಸೊ ಅವ್ರೊಬ್ಬರು ನಿಂತು ಸೆಂಚುರಿ ಹೊಡೆದಿದ್ದಾರೆ. ಆಮೇಲೆ ನಮಗ್ ಗೊತ್ತಿರೋ ಹಾಗೆ ವಿರಾಟ್ ಕೊಹ್ಲಿ ಅವ್ರು ಈಗ ಫಾರ್ಮ್ ಅಲ್ಲಿ ಇಲ್ಲ. ಅವ್ರನ್ನ ಚೇಸ್ ಮಾಸ್ಟರ್ ಅಂತಾರೆ. ಪ್ರತಿಯೊಂದು ಓಡಿಯಲ್ಲಿ ಅವ್ರಿಗೆ ಅವರು ದಾಖಲೆಗಳನ್ನೇ ಧೂಳಿಪಟ ಮಾಡಿದ್ದಾರೆ. ಸೆಕೆಂಡ್ ಬ್ಯಾಟಿಂಗ್ ಆಡುವಾಗ ಅವ್ರು ಅಂಡರ್ ದ ಲೈಟ್ಸ್ ಅವ್ರು ಇನ್ನೂ ಚೆನ್ನಾಗಿ ಆಡ್ತಾರೆ. ಆಮೇಲೆ ಪಾಕಿಸ್ತಾನ ಅಂದ್ರೆ ಎಕ್ಸ್ಟ್ರಾ ಮೋಟಿವೇಶನ್ ಇದ್ದೇ ಇರುತ್ತೆ. ಸೊ ಆಲ್ ಇನ್ ಆಲ್ ಇಂಡಿಯಾದವರು ಬ್ಯಾಟಿಂಗ್ ಫಸ್ಟ್ ಆಡಿದ್ರು ಓಕೆ, ಸೆಕೆಂಡ್ ಆಡಿದ್ರು ಅಡ್ವಾಂಟೇಜ್ ಇಂಡಿಯಾಗೆ ಇದೆ. ಆಮೇಲೆ ಪಾಕಿಸ್ತಾನಲ್ಲಿ ಏನಂದ್ರೆ ಅವರು ನಮ್ಮ ಬ್ಯಾಟ್ಸ್ಮನ್ ಗಳು ಕಂಪೇರ್ ಮಾಡಿದ್ರೆ ಅವ್ರ ಫಾರ್ಮ್ ಅಲ್ಲಿ ಇಲ್ಲ. ಅವ್ರ ಬೌಲರ್ಸ್ ಕೂಡ ಅಷ್ಟೇ ಫಾರ್ಮ್ ಅಲ್ಲಿ. ಮೊದಲನೇ ಮ್ಯಾಚ್ ಅಲ್ಲಿ ನೋಡಿದ್ರೆ ಅವರ ಫಾಸ್ಟ್ ಬೌಲರ್ಸ್ ಕೂಡ ತುಂಬಾ ರನ್ ಕೊಟ್ಟಿದ್ದಾರೆ ನ್ಯೂಜಿಲೆಂಡ್ ವಿರುದ್ಧ. ಸೊ ಎಲ್ಲಾದ್ರೂ ನೋಡ್ತಾ ಇದ್ರೆ ಅಡ್ವಾಂಟೇಜ್ ಇಂಡಿಯಾನೇ ಇದೆ. ಬಟ್ ಆನ್ ದಟ್ ಡೇ ಅವತ್ತಿನ ದಿನ ಹೇಗೆ ಅಂತ ನಾವು ಯಾವಾಗೂ ಮಾತಾಡ್ತೇವೆ. ಪಾಕಿಸ್ತಾನ ಅಂದ್ರೆ ಅನ್ಪ್ರೆಡಿಕ್ಟಬಲ್. ಅವ್ರು ಯಾವತ್ತಿನ ದಿನ ಹೇಗೆ ಆಡ್ತಾರೆ ಹೇಳಕ್ಕಾಗಲ್ಲ. ಸೊ ಕಾದ್ ನೋಡೋಣ ಅವತ್ತು ಹೇಗಿದೆ. ಆದ್ರೆ ಈಗಿನ ಸದ್ಯಕ್ಕೆ ಮಟ್ಟ ಆನ್ ಪೇಪರ್ ಸದ್ಯದ ಮಟ್ಟಕ್ಕೆ ಇಂಡಿಯಾದವ್ರಿಗೆ ಅಡ್ವಾಂಟೇಜ್. ಈಗ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ICC ಚಾಂಪಿಯನ್ಸ್ ಟ್ರೋಫಿ ಇದೆ, ರೆಕಾರ್ಡ್ ಏನಾದ್ರು ನಮಗೆ ಹೇಳ್ಬಹುದಾ? ಅದಕ್ಕೆ ಅದ್ರ ಬಗ್ಗೆ ಮಾತಾಡೋದಾದ್ರೆ ನಾವು ವರ್ಲ್ಡ್ ಕಪ್ ಅಲ್ಲಿ ನೋಡಿರ್ಬೋದು. ODI ವರ್ಲ್ಡ್ ಕಪ್ ಅಲ್ಲಿ ಇಂಡಿಯಾದವರು ಟೋಟಲಿ ಡಾಮಿನೇಟ್ ಮಾಡಿದ್ದಾರೆ. ಆದ್ರೆ ಚಾಂಪಿಯನ್ಸ್ ಟ್ರೋಫಿ ಇತಿಹಾಸ ಬಂದಾಗ ಆಶ್ಚರ್ಯ ಆಗ್ಬೋದು ಕೆಲವ್ರಿಗೆ, ಗೊತ್ತಿದೆಯಾ ಇಲ್ವೋ, ಪಾಕಿಸ್ತಾನದವರು ಮುಂದೆ ಇದ್ದಾರೆ. 5 ಮ್ಯಾಚ್ಗಳು ಆಡಿದ್ದಾರೆ ಇಂಡಿಯಾ ಮತ್ತು ಪಾಕಿಸ್ತಾನ. ಪಾಕಿಸ್ತಾನ 3 ಗೆದ್ದಿದೆ ಮತ್ತೆ ಇಂಡಿಯಾ 2 ಗೆದ್ದಿದೆ. 2004ರಿಂದ 2004, 2009, 2013, 2017 ಎರಡ್ ಸಲ ಆಡಿದ್ದಾರೆ ಇನ್ಕ್ಲೂಡಿಂಗ್ ಫೈನಲ್. ಸೊ ಪಾಕಿಸ್ತಾನ ಎಡ್ಜ್ ಇದೆ ಅಂದ್ರೆ 3-2. ಸೊ ರೀಸೆಂಟ್ ಫಾರ್ಮ್ ನೋಡಿದ್ರೆ ಇಂಡಿಯಾದವರು ಮುಂದೆ ಇದ್ದಾರೆ. ಸೊ ಇದು ಚಾಂಪಿಯನ್ಸ್ ಟ್ರೋಫಿ ಅದೇ 8 ವರ್ಷಗಳ ನಂತರ ನಡೀತಾ ಇದೆ. 2017 ಲಾಸ್ಟ್ ಟೈಮ್ ಆಡಿದಾಗ ಇಂಡಿಯಾ ಪಾಕಿಸ್ತಾನ್ ಫೈನಲ್ ಬಂದಿತ್ತು. ಹಾಗಾಗಿ ರಿಕಾಲ್ ಮಾಡಿ ಪಾಕಿಸ್ತಾನದವ್ರು ಸರ್. ಗೆದ್ದಿದ್ರು. ಗೆದ್ದಿದ್ರು. ಸೊ ಆ ಫೈನಲ್ ನೋಡೋದಾದ್ರೆ, ಮೆಲ್ಕು ಹಾಕೋದಾದ್ರೆ ಹಿಂದಿನ ಫೈನಲ್ ಅದರಲ್ಲಿ ಪಾಕಿಸ್ತಾನದಿಂದ ಬಾಬರ್ ಆಜಮ್ ಒಬ್ರೆ ಉಳ್ಕೊಂಡಿದ್ದಾರೆ ಈ 2025 ಚಾಂಪಿಯನ್ಶಿಪ್. ಆದ್ರೆ ಇಂಡಿಯಾ ಕಡೆಯಿಂದ ರೋಹಿತ್ ಶರ್ಮಾ ಅವರು ಆಡಿದ್ರು ಅವತ್ತು. ವಿರಾಟ್ ಕೊಹ್ಲಿ, ಹಾರ್ದಿಕ್ ಪಾಂಡ್ಯ, ರವೀಂದ್ರ ಜಡೇಜಾ ಅವರು ಪ್ಲೇಯಿಂಗ್ ಲೆವೆನ್ ಅಲ್ಲಿ ಇದ್ರು ಅವತ್ತು, ಫೈನಲ್ ಆಡಿದ್ರು. ಮತ್ತೆ ಮೊಹಮ್ಮದ್ ಶಾಮಿ ಅವರು ಸ್ಕ್ವಾಡ್ ಅಲ್ಲಿ ಇದ್ರು. ಸೊ ಆ ಮ್ಯಾಚ್ ಅಲ್ಲಿ ಅಂದ್ರೆ ಇಂಡಿಯಾದವರು ಬೇಗ ಅಂದ್ರೆ ರೋಹಿತ್ ಶರ್ಮಾ ಅವರು ಡಕ್ಔಟ್ ಆಗಿದ್ರು. ಸೊ ಅದು ಸ್ವಲ್ಪ ಅವ್ರ ಮೈಂಡ್ ಅಲ್ಲಿ ಇರುತ್ತೆ. ಈ ಸಲ ಇನ್ನೂ ಎಕ್ಸ್ಟ್ರಾ ಮೋಟಿವೇಶನ್ ಇರುತ್ತೆ, ಇನ್ನು ರನ್ ಹೊಡಿಬೇಕು ಅಂತ ಇದಿರುತ್ತೆ ಅವ್ರಿಗೆ. ಓಕೆ, ಈಗ ನಾವು ಟೀಮ್ ವಿಚಾರಕ್ಕೆ ಬರೋಣ. ನಾನು ಒಂದೇ 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 ಪ್ರಶ್ನೆಯಲ್ಲಿ ಎಲ್ಲವನ್ನು ಕೇಳ್ತೀನಿ. ಟೀಮು ಯಾವುದು ಸ್ಟ್ರಾಂಗ್ ಆಗಿದೆ? ಟಾಪ್ ಆರ್ಡರ್ ಬ್ಯಾಟಿಂಗು, ಮಿಡಲ್ ಆರ್ಡರ್ ಬ್ಯಾಟಿಂಗು, ಬೌಲಿಂಗ್, ಫಾಸ್ಟ್ ಬೌಲಿಂಗು ಅಂಡ್ ಸ್ಪಿನ್ನರ್ಸ್ ವಿಚಾರಕ್ಕೆ ಬಂದಾಗ ಪಾರ್ಟ್ ಟೈಮ್ ಸ್ಪಿನ್ನರ್ಸ್, ಸ್ಪಿನ್ ಆಲ್ರೌಂಡರ್ಸ್, ಇಂಡಿಯಾನ ಪಾಕಿಸ್ತಾನ ಸದ್ಯದ ಈಗ ನಮ್ಮ ಟೀಮ್. ನಿನ್ನೆ ನಾವು ಆಡಿದ್ದು ನೋಡಿದ್ವಿ, ಮೊನ್ನೆ ನ್ಯೂಜಿಲೆಂಡ್ ವಿರುದ್ಧ ಪಾಕಿಸ್ತಾನ ಆಡಿದ್ದನ್ನು ನೋಡಿದೀವಿ. ಎರಡರನ್ನು ಕಂಪೇರ್ ಮಾಡೋದಿದ್ರೆ ಈಗ ಮೊದಲನೇ ಮ್ಯಾಚ್ಗಳಲ್ಲಿ ನೋಡಿ ವಿಶ್ಲೇಷಣೆ ಮಾಡೋದಾದ್ರೆ ಆ ಪಾಕಿಸ್ತಾನಕ್ಕಿಂತ ಇಂಡಿಯಾನೇ ಬೌಲಿಂಗು ಬ್ಯಾಟಿಂಗ್ ಎರಡೂ ಚೆನ್ನಾಗಿದೆ. ಆಮೇಲೆ ಅವ್ರ ಕಡೆನೂ ಒಳ್ಳೆ ಫಾಸ್ಟ್ ಬಾಲ್, ಪಾಕಿಸ್ತಾನದವರು ಉತ್ತಮ ಫಾಸ್ಟ್ ಬೌಲರ್ಸ್ ಇದ್ದಾರೆ. ಆದ್ರೆ ಮೊದ್ಲು ಹೇಳಿದಾಗೆ ನ್ಯೂಜಿಲೆಂಡ್ ವಿರುದ್ಧ 320 ರನ್ ಕೊಟ್ರು ಅವರು. ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಚೆನ್ನಾಗಿದ್ರು, 73ಕ್ಕೆ 3 ಇದ್ರು ನ್ಯೂಜಿಲೆಂಡ್. ಆಮೇಲೆ ಟಾಮ್ ಲ್ಯಾಥಮ್ ಮತ್ತು ವಿಲ್ ಯಂಗ್ ಅವರು ಇಬ್ರು ಶತಕ ಬಾರಿಸಿ 300 ಗಡಿ ದಾಟಿದ್ರು. ಹ್ಯಾರಿಸ್ ರೌಫ್ ಅವರು, ನಸೀಂ ಶಾ,
ಅವರು ಇದು ಬೌಲಿಂಗ್ ಅಲ್ಲಿ ತುಂಬಾ ರನ್ ಕೊಟ್ಟಿದ್ದಾರೆ. ಆದ್ರೆ ಇಂಡಿಯಾ ಪೇಸ್ ಬೌಲಿಂಗ್ ಅದೇ ಒಂದು ಪಾಸಿಟಿವ್ ಏನಂದ್ರೆ ಈ ಮ್ಯಾಚ್ಗೆ ಮೊಹಮ್ಮದ್ ಶಾಮಿ ಅವರು ಇಂಜುರಿ ಲೇ ಆಫ್ ಇಂದ ವಾಪಸ್ ಬಂದಿದ್ದಾರೆ. 5 ವಿಕೆಟ್ ತೆಗೆದುಕೊಂಡಿದ್ದಾರೆ ಬಾಂಗ್ಲಾದೇಶ್ ವಿರುದ್ಧ. ಆಮೇಲೆ ಇನ್ನೊಂದೇನೋ ಸರ್ಪ್ರೈಸ್ ಸೆಲೆಕ್ಷನ್ ಇದ್ದಿದ್ದೇನೆಂದ್ರೆ ಹರ್ಷದೀಪ್ ಸಿಂಗ್ ಬದಲು ಹರ್ಷಿತ್ ರಾಣಾ ಅವರು ಆಡ್ಸಿದ್ರು. ಆದ್ರೆ ಅವರು ಚೆನ್ನಾಗಿ ಬೌಲಿಂಗ್ ಮಾಡಿದ್ರು ಬಾಂಗ್ಲಾದೇಶ್ ವಿರುದ್ಧ. ಅದೊಂದಿದೆ. ಮತ್ತೆ ಸ್ಪಿನ್ನರ್ಸ್ ನಮ್ಮ ಭಾರತ ತಂಡ ಸ್ಪಿನ್ನರ್ಸ್ ಅಕ್ಷರ್ ಪಟೇಲ್, ರವೀಂದ್ರ ಜಡೇಜಾ, ಕುಲ್ದೀಪ್ ಯಾದವ್ 3 ಜನ ಚೆನ್ನಾಗಿ ಬೌಲಿಂಗ್ ಮಾಡಿದ್ರು. ಆದ್ರೆ ನನಗನ್ಸುತ್ತೆ ಪಾಕಿಸ್ತಾನದವರು ವರುಣ್ ಚಕ್ರವರ್ತಿ ಮಿಸ್ಟ್ರಿ ಸ್ಪಿನ್ನರ್ ನ ನೋಡಿರಲ್ಲ. ಸೊ ಅದು ಒಂದು ಚೇಂಜ್ ಆಗೋ ಸಾಧ್ಯತೆ ಇದೆ. ಯೂಶಲಿ ವಿನ್ನಿಂಗ್ ಕಾಂಬಿನೇಷನ್ ಚೇಂಜ್ ಮಾಡಲ್ಲ. ಅಂದ್ರೆ ಒಂದು ಚೇಂಜ್ ಇಲ್ಲ ಅಂದ್ರೆ 2 ಚೇಂಜ್ ಹರ್ಷದೀಪ್ ಬರೋ ಸಾಧ್ಯತೆ ಇದೆ ಹರ್ಷಿತ್ ರಾಣಾ ಅವರಿಗೆ ಅವರ ಬದಲಾಗಿ. ಆ ಆ, ವರುಣ್ ಚಕ್ರವರ್ತಿ ಅವರು ಆಡಿದ್ರೆ ಒಳ್ಳೆ ಅಡ್ವಾಂಟೇಜ್ ಇರುತ್ತೆ. ಪಾಕಿಸ್ತಾನದಲ್ಲಿ ಏನಂದ್ರೆ ಪಾಕಿಸ್ತಾನ ಸ್ಪಿನ್ನರ್ಸ್ ಅಂದ್ರೆ ಅವರು ಫ್ರಂಟ್ ಲೈನ್ ಸ್ಪಿನ್ನರ್ ಒಬ್ರಿದ್ದಾರೆ. ಆಮೇಲೆ ಆಲ್ರೌಂಡರ್ಸ್ ತುಂಬಾ ಜನ ಇದ್ದಾರೆ. ಈಗ ಸಲ್ಮಾನ್ ಆಗಾ ಇರ್ಬೋದು ಆಲ್ರೌಂಡರ್, ಖುಷ್ದಿಲ್ ಶಾ ಇರ್ಬೋದು. ಆದ್ರೆ ಫ್ರಂಟ್ ಲೈನ್ ಸ್ಪಿನ್ನರ್, ಲೆಗ್ ಸ್ಪಿನ್ನರ್ ಆಗಿ ಅಬ್ರಾರ್ ಅಹಮದ್ ಅವರು ಆಡಿದ್ರು ಮೊದಲ ಮ್ಯಾಚ್ ಅಲ್ಲಿ. ಸೊ ಎಸ್. ಆಲ್ ಇನ್ ಆಲ್ ನೋಡೋದಾದ್ರೆ ಎರಡು ತಂಡಗಳು ಭಾರತವೇ ಬಲಿಷ್ಠವಾಗಿದೆ. ಯಾಕಂದ್ರೆ ಶುಭ್ಮನ್ ಗಿಲ್ ಅವ್ರ ಫಾರ್ಮ್ ಅಲ್ಲಿ ಇದ್ದಾರೆ. ರೋಹಿತ್ ಶರ್ಮಾ ಅವರು ಕ್ವಿಕ್ ಫೈರ್ ಏನಂತಾರೆ ಒಳ್ಳೆ ಸ್ಟಾರ್ಟ್ ಕೊಟ್ರು ಬಾಂಗ್ಲಾದೇಶ್ ವಿರುದ್ಧ ಇಂಡಿಯಾಗೆ. ಸೊ ಅವರು ಫಾರ್ಮ್ ಅಲ್ಲಿ ಇದ್ದಾರೆ. ಇನ್ನು ಏನಂದ್ರೆ ವಿರಾಟ್ ಕೊಹ್ಲಿ ಅವರು ಫಾರ್ಮ್ ಗೆ ಬರ್ಬೇಕು, ಭಾನುವಾರ ಬರೋ ಸಾಧ್ಯತೆ ಇದೆ. ಪಾಕಿಸ್ತಾನ ಟೀಮು ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ ಅನ್ನ ಜಾಸ್ತಿ ಡಿಪೆಂಡ್ ಆಗಿದೆ ಅಂದ್ರೆ ವಿಶ್ಲೇಷಣೆ ಈ ಮ್ಯಾಚ್ ಮುಗಿದ ಮೇಲೆ ಅದಕ್ಕಿಂತ ಹಿಂದಿಂದಲೂ ಬಹಳ ಹಂಗೆ ಇದೆ. ಅದು ನಾವು ಅದನ್ನ ಒಪ್ಪಬಹುದಾ? ಏನಂದ್ರೆ ಪಾಕಿಸ್ತಾನ ಬ್ಯಾಟಿಂಗ್ ನೋಡಿದ್ರೆ ಇವನ್ನೊಂದು ತುಂಬಾ ದೊಡ್ಡ ಹೊಡೆತ ಬಿದ್ದಿದೆ ಅವ್ರಿಗೆ. ಯಾಕಂದ್ರೆ ಫಕರ್ ಜಮಾನ್ ಅವರು ರೂಲ್ ಔಟ್ ಆಗಿದ್ದಾರೆ, ಇಂಜುರಿ ಆದ್ರೆ ಅವರು ನ್ಯೂಜಿಲೆಂಡ್ ವಿರುದ್ಧ ಬಂದ್ರೆ ಫೀಲ್ಡಿಂಗ್ ಮಾಡೋ ಟೈಮ್ ಅಲ್ಲಿ. ಅವರು ಒಳ್ಳೆ ಕೀ ಪ್ಲೇಯರ್ ಇದ್ರು, ಉತ್ತಮ ಬ್ಯಾಟರ್ ಅವರು. ಅವರು ಆಡೋದಿಲ್ಲ ಇಂಡಿಯಾ ವಿರುದ್ಧ, ಮತ್ತೆ ಇಡೀ ಟೂರ್ನಿಯಲ್ಲಿ ಆಡೋದಿಲ್ಲ. ಇನ್ನೊಂದೇನಂದ್ರೆ ನೋಡೋದಾದ್ರೆ ಟಾಪ್ ಆರ್ಡರ್ ಕ್ಯಾಪ್ಟನ್ ಮೊಹಮ್ಮದ್ ರಿಜ್ವಾನ್ ಅವ್ರ ಮೇಲೆ ತುಂಬಾ ಒತ್ತಡ ಇರುತ್ತೆ. ಆಮೇಲೆ ಬಾಬರ್ ಆಜಮ್ ಅವರು ರೀಸೆಂಟ್ ಆಗಿ ಫಾರ್ಮ್ ಇಲ್ಲ. ತುಂಬಾ ಕ್ರಿಟಿಸಿಸಮ್ ಇತ್ತು ಅವರು ನ್ಯೂಜಿಲೆಂಡ್ ವಿರುದ್ಧ ಆಡಿದ ರೀತಿ. ಯಾಕಂದ್ರೆ ಅವರು 320 ರನ್ ಚೇಸ್ ಅಲ್ಲಿ 64 ರನ್ ಹೊಡೆದ್ರು. ಆದ್ರೆ 90 ಬಾಲ್ ಫೇಸ್ ಮಾಡಿದ್ದಾರೆ ಅವರು. ಅವ್ರ ಸ್ಟ್ರೈಕ್ ರೇಟ್ ಸ್ವಲ್ಪ ಕ್ರಿಟಿಸಿಸಮ್ ಬಂತು. ಸೊ ಆ ODI ಸ್ವಲ್ಪ ಸ್ಟ್ರೈಕ್ ರೇಟು ಇಂಪಾರ್ಟೆಂಟ್. T20 ಯುಗದಲ್ಲಿ ಸ್ವಲ್ಪ ಬೇಗ ಅಟ್ಲೀಸ್ಟ್ 100+ ಸ್ಟ್ರೈಕ್ ರೇಟ್, ಇಲ್ಲ 100 ಹತ್ರ ಇರಬೇಕು ಸ್ಟ್ರೈಕ್ ರೇಟ್. ಸೊ ಅದು ನೋಡ್ಬೇಕು. ಅವ್ರಿಗೆ ಒತ್ತಡ ಜಾಸ್ತಿ ಇದೆ. ಈಗ ಫಕರ್ ಜಮಾನ್ ಅವರು ಇಲ್ಲ. ಸೊ ಅದರಿಂದ ಸೌದ್ ಶಕೀಲ್, ಬಾಬರ್ ಆಜಮ್, ಮೊಹಮ್ಮದ್ ರಿಜ್ವಾನ್ ಟಾಪ್ 3 ಅಲ್ಲಿ ಇರ್ತಾರೆ. ಆಮೇಲೆ ಸಲ್ಮಾನ್ ಆಗಾ ಅವರು. ಈಗ ಫಕರ್ ಜಮಾನ್ ಬದಲು ಇಮಾಮುಲ್ ಹಕ್ ಅವ್ರನ್ನ ರಿಪ್ಲೇಸ್ಮೆಂಟ್ ಆಗಿ ಕರ್ಕೊಂಡ್ ಬಂದಿದ್ದಾರೆ. ಅವ್ರು ಆಡ್ತಾರ ಅಂತ ನೋಡ್ಬೇಕು. ಇಂಡಿಯಾ ಟೀಮ್ ಮತ್ತೆ ನಿನ್ನೆ ಎಕ್ಸ್ಪೆರಿಮೆಂಟ್ ಮಾಡಿದೆ ಸಣ್ಣದು. ರಾಹುಲ್ಗಿಂತ ಹೈಡ್ ಆಗಿ ಅಕ್ಷರ್ ಪಟೇಲ್ ಅನ್ನ ಕಳಿಸಿದ್ದಾರೆ. ನಿನ್ನೆ ವರ್ಕ್ ಆಗ್ಲಿಲ್ಲ. ಅದು ಅದು ಹಳೆ ಒಂದು ಟೀಕೆ ಇತ್ತು, ಆತರ ಆಗುತ್ತೆ ಪ್ರೈಮ್ ಒಂದು ಇಂಪಾರ್ಟೆಂಟ್ ಮ್ಯಾಚ್ ಅಲ್ಲಿ ಅಂತ. ಗಂಭೀರ್ ಮಾಡಬಹುದಾ ಹೌದೌದು. ನಾಡಿದ್ದು? ಯಾಕಂದ್ರೆ ಅದನ್ನ ನಾವು ಇಂಗ್ಲೆಂಡ್ ಸರಣಿಯಲ್ಲೂ ನೋಡಿದ್ವಿ. ರಾಹುಲ್ಗಿಂತ ಮುಂಚೆ ಅಕ್ಷರ್ ಪಟೇಲ್ ಅವ್ರನ್ನ ಕಳಿಸ್ತಾ ಇದ್ರು. ನಿನ್ನೆ ಅದು ವರ್ಕ್ ಆಗ್ಲಿಲ್ಲ ಬಾಂಗ್ಲಾದೇಶ್ ವಿರುದ್ಧ. ಹೋಪ್ಫುಲಿ ಹೌದು. ಪಾಕಿಸ್ತಾನ ವಿರುದ್ಧ ರಾಹುಲ್ ಅವರೇ ಬರ್ತಾರೆ ಅಕ್ಷರ್ ಪಟೇಲ್ ವಿರುದ್ಧ. ಆಮೇಲೆ ಇನ್ನೊಂದ್ ಏನಂದ್ರೆ ಇಂಡಿಯಾ ತಂಡದ್ದು ನಾವು ಬೌಲಿಂಗು ಬ್ಯಾಟಿಂಗ್ ಹೇಳಿದ್ವಿ. ಇನ್ನೊಂದು ಪಾಯಿಂಟ್ ಹೇಳಲೇಬೇಕು ನಾವು. ಬಾಂಗ್ಲಾದೇಶ್ ವಿರುದ್ಧ ನೋಡಿದ್ರೆ 35ಕ್ಕೆ 5 ಇದ್ರು ಬಾಂಗ್ಲಾದೇಶ್ ಅವರು. ಆಮೇಲೆ ಅಕ್ಷರ್ Yes. ಪಟೇಲ್ ಅವರು ಹ್ಯಾಟ್ರಿಕ್ ಸಿಗೋ ಚಾನ್ಸ್ ಇತ್ತು. ಅವರು ರೋಹಿತ್ ಶರ್ಮಾ ಅವರು ಕ್ಯಾಚ್ ಬಿಟ್ರು. ಆಮೇಲೆ Yes. ಮತ್ತೊಂದು ಕ್ಯಾಚ್ ಹಾರ್ದಿಕ್ ಪಾಂಡ್ಯ ಅವ್ರು ಬಿಟ್ರು. ಆಮೇಲೆ ರಾಹುಲ್ ಅವ್ರ ಒಂದು ಸ್ಟಂಪಿಂಗ್ ಬಿಟ್ರು. ಸೊ ಫೀಲ್ಡಿಂಗ್ ನೋಡೋದಾದ್ರೆ ಈ ತರ ಚಾನ್ಸಸ್ ಕೊಟ್ರೆ ಪಾಕಿಸ್ತಾನ ಹೈ ಪ್ರೆಷರ್ ಮ್ಯಾಚ್ ಅಲ್ಲಿ ಸ್ವಲ್ಪ ಫೀಲ್ಡಿಂಗ್ ಇಂಡಿಯಾದವರು ಒಳ್ಳೆ ಫೀಲ್ಡಿಂಗ್ ಸೈಡ್. ಆದ್ರೆ ಈ ಹೈ ಪ್ರೆಷರ್ ಮ್ಯಾಚ್ ಅಲ್ಲಿ ಈ ಚಾನ್ಸಸ್ ಬಿಡಕ್ಕೆ ಆಗಲ್ಲ. ಯಾಕಂದ್ರೆ ಅವಾಗ ತುಂಬಾ ಒತ್ತಡ ಇನ್ನೂ ಜಾಸ್ತಿ ಆಗುತ್ತೆ ಈ ಪ್ರೆಷರ್ ಮ್ಯಾಚ್ ಅಲ್ಲಿ. ಯಾಕಂದ್ರೆ ಆ ಫೀಲ್ಡಿಂಗ್ ಸ್ವಲ್ಪ ಟೈಟನ್ ಮಾಡ್ಬೇಕು. ಈಗ ಬಾಂಗ್ಲಾದೇಶ್ ವಿರುದ್ಧ 35ಕ್ಕೆ 5 ಇತ್ತು. ಅಲ್ಲ ಕ್ಯಾಚ್ ಹಿಡಿದಿದ್ರೆ ರೋಹಿತ್ ಶರ್ಮಾ 35ಕ್ಕೆ 6 ಆಗೋದು. ಅವ್ರು 100-150 ಒಳಗಡೆ ಆಲ್ ಔಟ್ ಆಗೋ ಚಾನ್ಸಸ್ ಇತ್ತು. ಆಮೇಲೆ ಇನ್ನೊಂದು ಪಾಯಿಂಟ್ ಏನಂದ್ರೆ Zachary, ಯಾಕೆ yes. ಹೇಳ್ತಾ ಇದ್ದೀನಿ ಅಂದ್ರೆ ಈಗ ಇರೋದೇ 3 ಮ್ಯಾಚ್ ಇರೋದ್ರಿಂದ ಎವ್ರಿ ಮ್ಯಾಚ್ ಇಸ್ ಡೂ ಆರ್ ಡೈ. ಆಮೇಲೆ ನೆಟ್ ರನ್ Yes. ರೇಟು ಬರೋ ಚಾನ್ಸಸ್ ಇರುತ್ತೆ ಸೆಮಿಫೈನಲ್ ಹೋಗುವಾಗ. ಈಗ ನಿನ್ನೆ Yes. ಇಂಡಿಯಾದವ್ರು 150ಕ್ಕೆ ಆಲ್ ಔಟ್ ಮಾಡಿದ್ರೆ 20-25 ಓವರ್ ಚೇಸ್ ಮಾಡಿದ್ರೆ ನೆಟ್ ರನ್ ರೇಟ್ ಇನ್ನೂ ಇಂಪ್ರೂವ್ ಆಗೋದು. ಈಗಿನ ಮಟ್ಟಕ್ಕೆ ಇಂಡಿಯಾದವರು ಸೆಕೆಂಡ್ ಪ್ಲೇಸ್ ಅಲ್ಲಿ ಇದ್ದಾರೆ ಗ್ರೂಪ್ ಎ ಅಲ್ಲಿ. ಪಾಕಿಸ್ತಾನದವರು ಲಾಸ್ಟ್ ಅಲ್ಲಿ ಇದ್ದಾರೆ. ಯಾಕಂದ್ರೆ 60 ರನ್ ಸೋತಿರೋದ್ರಿಂದ ಅವರ ನೆಟ್ ರನ್ ರೇಟು ತುಂಬಾ ವರ್ಸ್ಟ್ ಆಗಿದೆ ಕಂಪೇರ್ ಟು ಅದರ್ 3 ಟೀಮ್ಸ್. ಓಕೆ, ನಿಮ್ಮ ಪಾಯಿಂಟ್ ಒಂದು ಆಡ್ ಮಾಡ್ತೀನಿ. ಮೊನ್ನೆ ನ್ಯೂಜಿಲೆಂಡ್ ಪಾಕಿಸ್ತಾನ ಮ್ಯಾಚ್ ಅಲ್ಲಿ
ನ್ಯೂಜಿಲೆಂಡ್ ಬ್ಯೂಟಿಫುಲ್ ಆಗಿ ಫೀಲ್ಡಿಂಗ್ ಮಾಡಿದೆ. ಆಲ್ಮೋಸ್ಟ್ 3 ಹೌದು ಕ್ಯಾಚಸ್ ಇನ್ಕ್ಲೂಡಿಂಗ್ ಅವನು ಮೊಹಮ್ಮದ್ ರಿಜ್ವಾನ್ ಕ್ಯಾಚ್ ಕೂಡ ಗ್ಲೆನ್ ಗ್ಲೆನ್ ಫಿಲಿಪ್ಸ್ ಫಿಲಿಪ್ಸ್ ಅವ್ರ ಮಿಸ್ ಅದ್ಭುತ ಮಾಡಿದ್ದಾರೆ. Yes. ಕ್ಯಾಚ್. ಹೌದೌದು, ಹಾಗಾಗಿ ಫೀಲ್ಡಿಂಗ್ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಭಾರತ ತಂಡಕ್ಕೆ ಆಲ್ ದಿ ಬೆಸ್ಟ್ ಹೇಳೋಣ. ಕಾರ್ಯಕ್ರಮಕ್ಕೆ ಬಂದು ಒಂದು ವಿಶೇಷ ಮಾಹಿತಿ ಕೊಟ್ಟಿರೋ ಅಪ್ರಮೆ ಅವರಿಗೆ ಧನ್ಯವಾದಗಳು ಸರ್. ಮತ್ತೊಂದು ಸಲ ಇಂಥದ್ದೇ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಧನ್ಯವಾದಗಳು ಸುಖೇಶ್. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.